ಮುಂದೂ ಹಾಗೆ ಇರ್ತೀನಿ. ಹೌದು, ನೀವುಗಳು ಬಂದು ನಮ್ಮಮ್ಮನ್ನ ಈ ಇದನ್ ಮಾಡಿದ್ದಕ್ಕೆ ತುಂಬಾ ನಾವು ಆಭಾರಿಗಳು. ಇದೇ ರೀತಿ ನಿಮ್ ಕೆಲಸ ಮುಂದುವರಿಲಿ. ಭಗವಂತ ಶ್ರೀ ಉದ್ಭವ ಗಣಪತಿ ನಿಮ್ಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ಲಿ. ಈ ತರದನ್ನ 4 ಜನಕ್ಕೆ ಪರಿಚಯ ಮಾಡಿಸಿ ಈಗಿನ ಪೀಳಿಗೆ ಹೌದು ಸರ್ ಹಳೇದನ್ನ ನಮ್ ಮರ್ತ್ಕೊಂಡು ಹೋಗ್ತಕ್ಕಂತ ಕಾಲದಲ್ಲಿ ಇದನ್ನ ನೆನಪು ಮಾಡ್ತಾ ಇದ್ದೀರಾ. ನಿಮ್ಮಿಬ್ಬರಿಗೂ ಸಹಿತ ಧನ್ಯವಾದಗಳು ಸರ್. ಅಮ್ಮ ತಾಯಿ ಎರಡು ಒಂದು ಮುಖದ ಎರಡು ನಾಣ್ಯವಾಗಿ ನೋಡಿರೋರು ಏನ್ ಅನ್ಸುತ್ತೆ ಮೇಡಮ್? ನಾನು ಮದುವೆ ಆಗ್ಬಂದು ಬೆಳವಾಡಿಗೆ 21 ವರ್ಷಗಳಾಗಿ ಬಂತು. ಆಗಿಂದ ಈವರೆಗೂ ಸಾಮಾಜಿಕ ನ್ಯಾಯ ತುಂಬಾ ಚೆನ್ನಾಗಿದೆ. ನಾವೇನೇ ಕೆಲಸಗಳು ಮಾಡಿದ್ರು ನಾನು ಬಂದ ಹೊಸದ್ರಲ್ಲಿ ನನಗೆ ವಿಸ್ಮಯ. ಯಾಕೆ ಅಂದ್ರೆ ನಾನು ಮಾಡಿ ಆದ್ಮೇಲೆ ಪುನಃ ಮತ್ತೊಮ್ಮೆ ಹೋಗಿ ಎಲ್ಲ ಮಾಡ್ಕೊಂಡು ಬರೋರು. ನನಗನ್ನಿಸ್ತಿತ್ತು ಅತ್ತೆಯವರ ಗುಣ ಹೀಗಿರ್ಬೋದು ಅಥವಾ ನಾನು ಮಾಡಿದ್ ಸರಿ ಇಲ್ಲ ಅಂತ ಇರ್ಬೋದು ಅಂತ. ಇಲ್ಲ, ಅವರ ಮನೆಯ ಹೆಣ್ಣು ಮಕ್ಕಳಿಗೂ ಸಹ ಇದೇ ತರ ಅವ್ರು ಮಾಡಿಟ್ಟು ಬಂದ್ಮೇಲೆ ಪುನಃ ಮತ್ ಹೋಗಿ ಒರೆಸೋದು, ಸ್ವಚ್ಛತೆ ಮಾಡ್ಕೊಳ್ಳೋದು, ನೀಟಾಗಿ ಜೋಡಿಸೋದು. ಒಂದು ಪಾತ್ರೆಗಳನ್ನ ಜೋಡಿಸಿದ್ರು ಅದನ್ನ ವ್ಯವಸ್ಥಿತವಾಗಿ ಜೋಡಿಸ್ಬೇಕು. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಶಿಸ್ತು, ಶ್ರದ್ಧೆ, ಆಸಕ್ತಿ. ಇವೊಂದು ತಾನು ಬೆಳೆದಂತಹ ಗಿಡಗಳ ಕೆಳಗೂ ಸಹ ಒಂದು ಎಲೆ ಉದುರಿದ್ರು ಅದನ್ನ ನೀಟಾಗಿ ಇಟ್ಕೋಬೇಕು. ಆ ಮನಸ್ಸು ಕಾಳಜಿ ನೀಟಾಗಿ ಉಡಿಸ್ಕೋಬೇಕಿತ್ತು. ಅಮ್ಮ ಮುಂದೆ ಒಂದ್ ದಿವಸ ನೀನೇನಾದ್ರೂ ಎಲೆಕ್ಷನ್ಗೆ ನಿಂತ್ರೆ ನಿನ್ ಗುರುತು ಪರ್ಕೆ ಅಂತ ಇವ್ರು ಹಾಸ್ಯ ಮಾಡ್ತಿದ್ರು. ನಿನ್ನ ಚಿಹ್ನೆ ಪೊರ್ಕೆ ಕಣಮ್ಮ, ಕಡ್ಡಿ ಸ್ವಚ್ಛ ಭಾರತಕ್ಕೆ ಆಗ್ಲೇ ಅಭಿಯಾನ. ಆಮೇಲೆ ಬಟ್ಟೆ ಹೋಗಿ ಕೂತ್ ಬಿಟ್ರೆ ಅದು ಊಟ ಬೇಡ, ತಿಂಡಿ ಬೇಡ, ಸೋಪು ನೀರು ಒಗದ್ಬಿಟ್ಟು ಪೂರ್ತಿ ಸ್ವಚ್ಛವಾಗಿ ಹರವಿ ಮಡಿಯಾಗಿ ಅದು 2 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು, ಆಗ ಊಟ. ಆ ಬೆಳೆದಂತ ಮಲ್ಲಿಗೆ ಹೂವನ್ನ ಅದನ್ನೆಷ್ಟು ಬಿಡಿಸಿ ಗಣಪತಿ ಕೊಟ್ಟಿದರೋ ಅಷ್ಟೇ ಒಳ್ಳೆಯ ಆಶೀರ್ವಾದ ಕೊಟ್ಟು ಮನೆ ಹೆಣ್ಮಕ್ಳನ್ನು ಗಂಡ್ಮಕ್ಳನ್ನು ಈಗಿರ್ಲು ಈ ಕ್ಷಣಕ್ಕೂ ನಮ್ಮನ್ನ ಬೆಳವಾಡಿ ಉದ್ಭವ ಗಣಪತಿ ನಮ್ಮನ್ನ ಇಷ್ಟು ಮಟ್ಟಿಗೆ ಸಾಕಿದಾನೆ, ನೋಡಿದಾನೆ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಸತ್ಯವಂತ ಗಣಪತಿ ಬೆಳವಾಡಿ. ಆಮೇಲೆ ಅಮ್ಮ